ನಮಸ್ಕಾರಗಳು. ಕನ್ನಡ ಕೊರಳು. ಒಗಟುಗಳು. ಒಗಟು ಜಾನಪದ ಸಾಹಿತ್ಯದಲ್ಲಿ ಒಂದು ಮುಖ್ಯವಾದ ಪ್ರಕಾರ. ಕನ್ನಡದಲ್ಲಿ ಒಡಪು, ಮುಂಡಿಗೆ ಎಂಬ ಬೇರೆ ಹೆಸರುಗಳು ಉಂಟು. ಒಗಟು ಎಂದರೆ ಒಬ್ಬರು ಮತ್ತೊಬ್ಬರಿಗೆ ಒಡ್ಡಿದ ಸವಾಲು, ಸಮಸ್ಯೆ. ಒಂದು ವಸ್ತುವನ್ನು ಮತ್ತೊಂದು ವಸ್ತುವಿನ ಮೂಲಕ ಚಮತ್ಕಾರವಾಗಿ ವರ್ಣಿಸಿ ಆ ಅವ್ಯಕ್ತ ವಸ್ತುವನ್ನು ಕಂಡುಹಿಡಿಯುವಂತೆ ಹೇಳುವುದು ಇದರ ಕ್ರಮ. ಅಂತಹ ಒಗಟುಗಳ ಸಂಚಿಕೆ ಇದು ಒಗಟುಗಳು ಮೊದಲನೆಯ ಸಂಚಿಕೆ. ನೋಡೋಣ. ಮೊದಲನೆಯ ಪ್ರಶ್ನೆ. ಗೂಡಿನಲ್ಲಿನ ಪಕ್ಷಿ ನಾಡೆಲ್ಲ ನೋಡುತ್ತದೆ. ಉತ್ತರ ಕಣ್ಣು. ನೋಡಿ ಹೇಗೆ ತಣ್ಣಗೆ ಗೂಡಿನೊಳಗೆ ಕೂತು ಊರೆಲ್ಲ ನೋಡುತ್ತಿದೆ. ಕಾಸಿನ ಕುದುರೆಗೆ ಬಾಲದ ಲಗಾಮು. ಸೂಜಿ ದಾರ. ಸುತ್ತಮುತ್ತ ಸುಣ್ಣದ ಗೋಡೆ, ಎತ್ತ ನೋಡಿದರೂ ಬಾಗಿಲಿಲ್ಲ. ಇದು ಏನು? ಇದರ ಉತ್ತರ ಮೊಟ್ಟೆ. ಉದ್ದ ಮರದ ಮೇಲೆ ಕೆಂಪು ಸನ್ಯಾಸಿ. ಅಡಿಕೆ. ಇದಕ್ಕೆ ಉತ್ತರ ಮಣ್ಣಿನ ಒಳಗೆ ಚಿನ್ನದ ಬೇರು. ಇದರ ಉತ್ತರ ಅರಶಿನ. ಭೂಮಿಯೊಳಗೆ ಹಳದಿ ಬಣ್ಣದಲ್ಲಿದೆ. 1000 ಮಕ್ಕಳಿಗೆ ಒಂದೇ ಉಡಿದಾರ. ಸಾವಿರಾರು ಕಡ್ಡಿಗಳನ್ನು ಒಂದೇ ದಾರದಿಂದ ಕಟ್ಟಿರುತ್ತಾರೆ. ಅದಕ್ಕೆ ಪೊರಕೆ. ಇದರ ಉತ್ತರ. ನೀರಲ್ಲೇ ಹುಟ್ಟಿ ನೀರಲ್ಲೇ ಬೆಳೆದು ನೀರು ಕಂಡರೆ ಮಾಯ. ಸಮುದ್ರದಿಂದ ಉಂಟಾಗುವ ಉಪ್ಪು ನೀರಿನಲ್ಲಿ ಕರಗಿ ಹೋಗುತ್ತದೆ. ಉಪ್ಪು. ಇದರ ಉತ್ತರ. 10 ಮಕ್ಕಳಿಗೆ ಒಂದೇ ಕೊಕ್ಕು. ಇದೇನು? ಬಾಳೆಗೊನೆ. ಒಂದೇ ಕೊಕ್ಕು ಇದೆ ನೋಡಿ ಕೆಳಗೆ. ತುಂಬ ಬಾಳೆಕಾಯಿಗಳಿದೆ. ಮಣ್ಣು, ಮಣ್ಣಿನೊಳಗೆ ಕಲ್ಲು, ಕಲ್ಲಿನೊಳಗೆ ಜೇಡಿ, ಜೇಡಿಯೊಳಗೆ ನೀರು. ಇದೇನು? ಹೊರಗಿನ ಸೆಪ್ಪೆ ತೆಗೆಯಬಹುದು. ಒಳಗಿನ ಚಿಪ್ಪಿ ಗಟ್ಟಿಯಾಗಿದೆ. ಒಳಗೆ ಬೆಳ್ಳಗೇನ ಕಾಯಿ ಇದೆ. ಒಳಗೆ ನೀರಿದೆ. ತೆಂಗಿನಕಾಯಿ. ಇದರ ಉತ್ತರ. ಕಂಬ. ಕಂಬದ ಮೇಲೆ ಮಡಿಕೆ. ಮಡಿಕೆ ಮೇಲೆ ಕುಡಿಕೆ. ಕುಡಿಕೆ ಮೇಲೆ ಹುಲ್ಲು. ಇದೇನು? ಇದರ ಉತ್ತರ ದೇಹ. ನೋಡಿ 2 ಕಂಬ, ದೇಹ ಮಡಿಕೆ, ಅದರ ಮೇಲೆ ತಲೆ ಬುರುಡೆ ಕುಡಿಕೆ, ಅದರ ಮೇಲೆ ತಲೆ ಕೂದಲು ಹುಲ್ಲು. ಕಚ್ಚಿದರೆ ಕಚ್ಚುವುದು, ಕಿಚ್ಚಲ್ಲ ಚೇಳಲ್ಲ.
ಉತ್ತರ ತಿಳಿದವನೇ ಬಲ್ಲ. ಏನಿದು? ಖಾರ ಖಾರ ಮೆಣಸಿನಕಾಯಿ. ತಲೆ ಕೆಳಗೆ ಕಾಲು ಮೇಲೆ. ಇದರ ಉತ್ತರ ಸಿಗದು. ಉತ್ತರ ಸಿಕ್ಕ. ಸಿಕ್ಕ ಎಂದರೆ ಸಿಗದು. ಬೆಕ್ಕುಗಳಿಗೆ ಹಾಲು ಮೊಸರು ಸಿಗದ ಹಾಗೆ ಮೇಲಿನಿಂದ ಈ ಥರ ಬುಟ್ಟಿಗಳಲ್ಲಿ ಪಾತ್ರೆಗಳನ್ನು ಇಡಲು ಉಪಯೋಗಿಸುತ್ತಿರುವಂತಹ ಒಂದು ಉಪಕರಣ ಮೊದಲಿನ ಕಾಲದ್ದು. ಸಸಿ ಮೇಲೆ ಕಾಯಿ, ಕಾಯಿ ಮೇಲೆ ಸಸಿ. ಏನದು? ನೋಡಿ ಇಲ್ಲಿ, ಅನಾನಸು ಇದರ ಉತ್ತರ. ಕೆಳಗೆ ಗಿಡ, ನಡುವಿನಲ್ಲಿ ಕಾಯಿ, ಮೇಲೆ ಪುನಃ ಗಿಡ ಇದೆ. ಮಗು ಹುಟ್ಟಿ ತಾಯಿಗೆ ಮರಣ. ಏನಪ್ಪ ಇದು? ಬಾಳೆ ಮರ. ಈ ಬಾಳೆ ಮರದಲ್ಲಿ ಒಂದು ಗೊನೆ ಹಾಕಿದ ಕೂಡಲೇ ಅದು ಮತ್ತೆ ಮುಂದೆ ಉಪಯೋಗವಿಲ್ಲ, ಅದನ್ನು ಕಡಿಯಬೇಕಾಗುತ್ತದೆ. ಹಾಗಾಗಿ ಮಗು ಹುಟ್ಟಿ ತಾಯಿಗೆ ಮರಣ. ಇಂದಿನ ಸಂಚಿಕೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಹೇಗಿತ್ತು ಒಗಟುಗಳು? ಇನ್ನು ಮುಂದಿನ ಸಂಚಿಕೆಯಿಂದ ಇನ್ನೂ ಕೆಲವು ಒಗಟುಗಳೊಂದಿಗೆ ಬರುತ್ತಿರುತ್ತೇನೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು.